ಸಿಹಿ ಪ್ಲೀಸ್ ಈ ತರ ಹಠ ಮಾಡಬೇಡ. ಒಳ್ಳೆ ಹುಡುಗಿ ತಾನೆ. ಮಾಡು ಬೇಗ ಬೇಗ. ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೇಕು. ಬರ್ತಡೇ ರದ್ದು. ನಾನು ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೇಕು. ನಾನು ಕರ್ಕೊಂಡು ಹೋಗ್ಬೇಕಲ್ವಾ? ಪುಟ್ಟ, ಹೆಲಿಕಾಪ್ಟರ್ ನಿಜವಾಗ್ಲೂ ಚೂರು ಚೆನ್ನಾಗೇ ಇಲ್ಲ. ನಾವು ಆಟೋಲ್ ಹೋಗಿದ್ವಿ ಗೊತ್ತಾ, ಅದೇ ತರ ಫುಲ್ ಸೌಂಡ್ ಬರ್ತಾ ಇತ್ತು. ನಂಗೆ ತಲೆ ಸುತ್ತೆ ಬಂದ್ಬಿಡ್ತು ಗೊತ್ತಾ. ಅದಕ್ಕೆ ಅನ್ಕೊಂಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ಹೆಲಿಕಾಪ್ಟರ್ ಹೋಗ್ಲೇಬಾರ್ದು ಅಂತ. ಹೌದಾ? ಆಟೋ ತರ ಇರತ್ತಾ? ಆಟೋಗ್ ರೆಕ್ಕೆ ಇರತ್ತಾ? ಪಾಲ ಇರತ್ತಾ? ಪಟ ಪಟ ಅಂತ ತಿರುಗತ್ತಾ? ಸುಳ್ಳು ಹೇಳೋದ್ ಕಲ್ತಿದ್ಯಲ್ವಾ ನೀನು? ನಾವೊಂದ್ಸತಿ ಹೆಲಿಕಾಪ್ಟರ್ ಅಲ್ಲಿ ಹೋಗ್ಲೇಬೇಕು. ದೇವ್ರೇ, ನಾನು ಹೆಲಿಕಾಪ್ಟರ್ನ ಎಲ್ಲಿಂದ ತರಲಿ? ನೆನ್ನೆ ಹಿಂಗ್ ಹಂಗ್ ಕರ್ಕೊಂಡು ಹೋಗು. ನಾನು ಸ್ಕೂಲ್ಗೆ ಹೆಲಿಕಾಪ್ಟರ್ ಅಲ್ಲಿ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆ ಅಕ್ಷತಾ ಹೊಸ ಪೆನ್ಸಿಲ್ ತೋರಿಸಿ ನನ್ನನ್ನು ರೇಗಿಸಿದ್ಲು. ನಾನು ಹೆಲಿಕಾಪ್ಟರ್ ಹೋಗಿ ಅವಳನ್ನು ರೇಗಿಸ್ತೀನಿ. ಇನ್ಯಾರನ್ನೋ ರೇಗಿಸ್ಬೇಕು ಅಂತ ನಾವು ಆ ಥರ ಎಲ್ಲ ಮಾಡಬಾರ್ದು ಪುಟ್ಟ. ನಮ್ಮ ಹತ್ರ ಏನಿದೆಯೋ ಅದನ್ನ ಇಟ್ಕೊಂಡು ನಾವು ಖುಷಿ ಪಡಬೇಕು. ನಮ್ಮ ಹತ್ರ ಏನಿದೆ? ಚಪಾತಿ, ಆಲೂಗೆಡ್ಡೆ ಪಲ್ಯ. ಸಿಹಿ, ಮೈಸೂರು ಅಂಬಾರಿ ಫೋಟೋ ತೋರಿಸ್ದೆ ತಾನೆ ಅವತ್ತು, ನೆನ್ಪಿದ್ಯಾ? ನಾನು ಅದ್ರಲ್ಲಿ ಕರ್ಕೊಂಡು ಹೋಗ್ಲಾ ನಿನ್ನ? ಅಂಬಾರಿ ಹಾರತ್ತಾ? ತಡ್ಡಿ ತರ ಮಾತಾಡ್ಬೇಡ ಸೀತಮ್ಮ. ರಾಮ, ಇವಳನ್ನ ಹೇಗಪ್ಪ ಸಮಾಧಾನ ಮಾಡೋದು? ರಾಮ, ಹೆಲಿಕಾಪ್ಟರ್ ಕೊಡಪ್ಪ ಅಂತ ಬೇಡ್ಕೊ, ಆಗ ಸಮಾಧಾನ ಆಗ್ತೀನಿ. ಸರಿ ಆಯ್ತು. ರಾಮ, ಹೆಲಿಕಾಪ್ಟರ್ ಕೊಡಪ್ಪ. ನಡಿ. ಎಲ್ಲಿಗೆ? ನೀ ಎಲ್ಲಿಂದ ಹೆಲಿಕಾಪ್ಟರ್ ಹತ್ತಿದ್ಯೋ ಅಲ್ಲಿಗೆ. ನಾನು ಆಫೀಸ್ ಕೆಲ್ಸದ ಮೇಲೆ ಹೋಗಿದ್ದು. ಈಗ ಯಾರು ದೊಡ್ಡ ತರ ಮಾತಾಡ್ತಿರೋದು? ನೀನೇ. ನನ್ನನ್ನು ಆಫೀಸ್ ಕರ್ಕೊಂಡು ಹೋಗು. ಸಿಹಿ, ಸೀತಮ್ಮ ಪಾಪ ಅಲ್ವಾ? ಸೀತಮ್ಮ ಸಿಹಿನು ಪಾಪ ಅಲ್ವಾ? ಪ್ಲೀಸ್ ಕಣೆ, ಬೇಗ ತಿಂಡಿ ತಿನ್ನು. ನೀನು ಇಂಜೆಕ್ಷನ್ ಕೊಟ್ಟಿಲ್ಲ. ನನಗ್ ನೋವಾದ್ರೆ ನಿನಗೆ ಖುಷಿ ಅಲ್ವಾ? ಸರಿ ಇರ್ಲಿ ಬಿಡು. ಖುಷಿನಾ? ಇಂಜೆಕ್ಷನ್ ನಾ ತರ ಚುಚ್ಚಿಸ್ಕೊಳ್ಳೋದು. ಅದೇ ನೋವಾಗೋದು ನನಗ್ ತಾನೆ, ಅದ್ರ ಜೊತೆ ನಿನ್ ಹಠ ಬೇರೆ. ಆಯ್ತು, ಬೇಜಾರು ಮಾಡ್ಕೋಬೇಡ. ಹಾಗಿದ್ರೆ ನಾನು ಹೇಳಿದ ಮಾತೆಲ್ಲ ಕೇಳ್ತೀಯಾ? ಗುಡ್ ಗರ್ಲ್. ಆದ್ರೆ ನನ್ನ ಆಫೀಸ್ ಕರ್ಕೊಂಡು ಹೋಗು. ಇಲ್ಲಾಂದ್ರೆ ನಾನು ಇಂಜೆಕ್ಷನ್ ಹಾಕ್ಸ್ಕೊಳ್ಳಲ್ಲ. ಸಿಹಿ, ಸಿಹಿ, ಸಿಹಿ ಪ್ಲೀಸ್ ನಿಂತ್ಕೋ. ತಗೋ ಪ್ಲೀಸ್, ಒಂದೇ ಒಂದು. ಸೀತಾ, ಲೇಟ್ ಆಗ್ತಿದೆ. ಇಷ್ಟೊತ್ತಾದ್ರೂ ಇನ್ನೂ ಹೊರಟಿಲ್ವಾ? ನೋಡಿ ಅಮ್ಮ ಹೇಗೆ ಆಡ್ತಿದ್ದಾಳೆ. ಬೆಳಗ್ಗೆಯಿಂದ ಹಠ ಮಾಡ್ತಿದ್ದಾಳೆ. ಅವಳಿಗೆ ಹೆಲಿಕಾಪ್ಟರ್ ಬೇಕಂತೆ. ಆಫೀಸಿಗೆ ಬರ್ತೀನಿ, ಇಲ್ಲಾಂದ್ರೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳಲ್ಲ ಅಂತಿದ್ದಾಳೆ. ಸಿಹಿ ಪುಟ್ಟ ಬಾಯಿಲಿ ನೋಡ, ಇಂಜೆಕ್ಷನ್ ಹಾಕ್ಸ್ಕೊಂಬಿಡು. ಹೆಲಿಕಾಪ್ಟರ್ ನಾನು ಮಾಡ್ಕೊಡ್ತೀನಿ. ನನ್ನ ಸರ್ವೀಸಲ್ಲಿ ಎಂತೆಂಥ ಮೋಟ್ರು, ಎಂತೆಂಥ ಸರ್ವೀಸ್ ಎಲ್ಲ ಮಾಡ್ಬಿಟ್ಟಿದ್ದೀನಿ. ಇದೇನು ಮಹಾ? ಸೀತಮ್ಮ ಯಾವ್ದು ಹೆಲಿಕಾಪ್ಟರ್ ಅಲ್ಲಿ ಹೋದ್ರು ಅದೇ ಬೇಕು ನನ್ಗೆ. ನಾನು ಆಫೀಸ್ ಹೋಗೇ ಹೋಗ್ತೀನಿ. ಒಂದು ಕೆಲಸ ಮಾಡು, ಮೊದಲು ತಿಂಡಿ ತಿನ್ಬಿಡು. ತಿಂದೇ ಇದ್ರೆ ಅಮ್ಮಂಗೆ ಆಫೀಸ್ಗೆ ಲೇಟ್ ಆಗುತ್ತೆ. ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನಾನು ಈಗಲೇ ಆಫೀಸ್ ಹೋಗ್ತೀನಿ. ನಾನು ಆಫೀಸ್ ಹೋಗ್ಬೇಕು. ಸೀತಾ, ನೀನು ನಿನ್ನ ಆಫೀಸ್ಗೆ ಹೊರಡು, ನಾನು ಅವಳನ್ನ ನೋಡ್ಕೋತೀನಿ. ಇಲ್ಲಮ್ಮ, ಅವಳು ಕೇಳೋ ಥರ ಕಾಣ್ತಿಲ್ಲ. ಸರಿ ಬಾ, ನೀನು ತಿಂಡಿ ತಿನ್ನು, ನಾನೇ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ ನಿನ್ನ. ಅಶೋಕ ಬಾ, ಎಲ್ರ ಜೊತೆ ಕುತ್ಕೊಂಡು ತಿಂಡಿ ತಿನ್ನೋಣ. ಹೇ ರಾಮ್, ಗುಡ್ ಮಾರ್ನಿಂಗ್. ಬಾಪ, ತಿಂಡಿ ತಿನ್ನು. ನಂಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಅಲ್ಲ? ಬಾಯ್. ಚಿಕ್ಕಪ್ಪ, ಆ ಬೌಲ್ ಒಂಚೂರು ಪಾಸ್ ಮಾಡಿ. ಹೇ ಚಿಕ್ಕಮ್ಮ, ನಾ ಬಡಿಸ್ಕೊಂತೀನಿ, ಡೋಂಟ್ ವರಿ. ಮನೆಯವ್ರ ಜೊತೆ ಒಟ್ಟಿಗೆ ಬ್ರೇಕ್ಫಾಸ್ಟು. ಐ ಆಮ್ ರಿಯಲಿ ಲಕ್ಕಿ. ಏನ್ ಚಿಕ್ಕಮ್ಮ ಇವತ್ತು ತಿಂಡಿ? ಮನೆಯವ್ರ ಜೊತೆ ನಗ್ನಗ್ತಾ ತಿಂಡಿ ತಿನ್ನೋದು, ಅದು ನೀವು ಬಡಿಸೋದನ್ನ ತಿನ್ನೋದು ಅಂತಂದ್ರೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ. ಐ ಆಮ್ ರಿಯಲಿ ಲಕ್.
ಅಪ್ಪು ಇಲ್ಲಿ ನಿಂತಿದ್ಯಾ? ನಿನ್ನ ಇಡೀ ಮನೆ ಹುಡ್ಕೊಂಡ್ ಬಂದಿದ್ದೀನಿ. ಬಾ 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 ತಿಂಡಿ ತಿನ್ನೋಣ. ತಾತ ತಾತ ಬರ್ತಾರ ಕಣೋ, ನೀನ್ ಮೊದಲು ಕುತ್ಕೋ. ಈ ಮನೇಲಿ ನಿಂಗೆ ಗೊತ್ತಲ್ಲ, ಒಬ್ಬೊಬ್ರು ಒಂದೊಂದು ದಿಕ್ಕು. ನೀನ್ ಬಂದಿರೋದು ಈ ಮನೆಗೆ ಸೂಪರ್ ಕಳೆ ಕಣೋ. ಇವತ್ತು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ಮಾಡೋಣ. ಓಕೆ ಓಕೆ. ಅಂತೂ ಇವತ್ತು ನನ್ನ ಮೊಮ್ಮಗನ ಜೊತೆ ನಾನು ತಿಂಡಿ ತಿನ್ನೋ ಸೌಭಾಗ್ಯ ಸಿಕ್ತು. ನೋಡಿದ್ಯೇನೋ, ಕೇಳ್ತಾ ಇದ್ಯಲ್ಲ ತಾತ ತಾತ ಅಂತ. ಇಳಿದು ಬಂದ್ರು. ನೀನ್ ಬಂದಿರೋದಕ್ಕೆ ಅಪ್ಪ ಅವ್ರು ಬಂದಿರೋದು. ಇಲ್ಲ ಅಂದಿದ್ರೆ ತಿಂಡಿನ ರೂಮ್ಗೆ ಕಳ್ಸಮ್ಮ ಅಂತಿದ್ರು. ನಿಂದೇನಾ ಡಯಟ? ಇದಿಡ್ಕೋ, ಬಂದು ಕೂತ್ಕೋ. ಮಾವ, ನೀವೇನ್ ಹೀಗೆ ಹೇಳ್ತಿದ್ದೀರಾ? ಅವ್ನು ಇವನ್ಗಿಂತ ಪರ್ಫೆಕ್ಷನಿಸ್ಟ್. ಈಗಾಗ್ಲೇ ತಿಂಡಿ ತಿಂದ ಆಗಿರುತ್ತೆ. ಕೇಳಿ ನೋಡಿ ಬೇಕಿದ್ರೆ. ಏನಶೋ? ಶೋರಾ? ಶೋರ್ ಕಣೋ, ತಿಂಡಿ ತಿನ್ಕೊಂಡೇ ಬಂದೆ. ಆಯ್ತಪ್ಪ, ಜ್ಯೂಸ್ ಆದ್ರೂ ಕುಡಿ. ಅಶೋಕ್, ನಿನ್ನ ಆಫೀಸ್ ಕಾಲ್ಸ್ ಎಲ್ಲ ಇರುತ್ತಲ್ವಾ, ಅದನ್ನ ನೀನು ಮುಗಿಸ್ಕೊ. ಅಷ್ಟರಲ್ಲಿ ಇವರು ತಿಂಡಿ ತಿನ್ಕೊಂಡ್ ಬರ್ತಾರೆ. ಸರಿ. ನೀವು ತಿಂಡಿ ಮುಗಿದ ಮೇಲೆ ಸೈನ್ ಮಾಡಿಬಿಡಿ. ಆಯ್ತಮ್ಮ, ಆಯ್ತು. ನೀವು ಯಾವಾಗಲೂ ಮರೆತು ಬಿಡ್ತೀರಾ, ಮರಿಬೇಡಿ. ಈಗ ಹೇಳು, ಇವತ್ತು ನಮ್ಮ ಮ್ಯಾನೇಜರ್ ಬರೋದಿಲ್ಲ ಅಂತ. ಇನ್ನೊಂದು 1 ರೌಂಡ್ ಆಡ್ತೀಯಾ? ಆಡ್ಸಿದ್ರೆ ಹೇಳ್ತೀಯಾ? ಓಕೆ. ಇವಳು ಹೇಳಿದೆಲ್ಲ ನಿಜ ಆಗುತ್ತೆ ಗೊತ್ತಾ? ಬೇಕಿದ್ರೆ ನೋಡು. ಪ್ಲೀಸ್ ಕಣೆ, ಇವತ್ತು ನಮ್ಮ ಮ್ಯಾನೇಜರ್ ಬರೋದಿಲ್ಲ ಅಂತ ಹೇಳಿ ಒಂದೇ ಒಂದ್ಸಲ ಹೇಳು ಪ್ಲೀಸ್. ಪ್ರಿಯಾ, ಮ್ಯಾನೇಜರ್ ನೋಡಿದ್ರೆ ಅಷ್ಟೇ. ನೋಡ್ಬಾರ್ದು ಅಂತಾನೆ ವರ ಕೇಳ್ತಿರೋದು. ಇರೇ ಪ್ಲೀಸ್ ಕಣೆ, ಹೇಳೆ. ಸಿಹಿ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ನೆನ್ಪಿದೆ ಸೀತಮ್ಮ. ಓಹೋ, ಅಷ್ಟೆಲ್ಲ ಹೆದರ್ಸ್ಕೊಂಡು ಕರ್ಕೊಂಬಂದಿಯಳ ನಿಮ್ಮಮ್ಮ. ಸಿಹಿ, ಈಗ ನೀನೇನಾದ್ರೂ ಗಲಾಟೆ ಮಾಡಿದ್ರೆ ನಾನು ನಿನ್ನ ನೆಕ್ಸ್ಟ್ ಟೈಮ್ ಕರ್ಕೊಂಬರಲ್ಲ, ಹೇಳಿದ್ದೀನಿ. ನಾನ್ ಸೈಲೆಂಟ್ ಆಗಿದ್ದೀನಿ ಸೀತಮ್ಮ. ಈ ಪ್ರಿಯಾ ಆಂಟಿನ ಗಲಾಟೆ. ನಾನ ಗಲಾಟೆ? ಏನ್ ನಡೀತಾ ಇದೆ ಇಲ್ಲಿ? ಬಂದೇ ಬಿಟ್ಟ, ವರ ಕೊಡ್ದೆ ಯಾಮಾರಿಸ್ಬಿಟ್ಟಿಯಲ್ಲೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಹೂ ಆರ್ ಯು? ಸರ್, ಅವಳು My name is Sihi. Yes, I. Yes, capital. My mother name is Sita. I am studying LKG A section. ಇವತ್ತು ನಾನು ಹೆಲಿಕಾಪ್ಟರ್ ಅಲ್ಲಿ ಹೋಗ್ತೀನಿ. ಸೈಲೆಂಟ್ ಆಗಿರ್ಬೇಕು, ಗಲಾಟೆ ಮಾಡ್ಕೂಡ್ದು. ಗುಡ್. ಅಂಕಲ್, ಹೂ ಆರ್ ಯು? ನಿಮ್ಮ ಹೆಸರು ಹೇಳಿಲ್ಲ. ಚರಂಡಿ. ಯಾರು ಹೇಳಿದ್ದು? Who is that idiot? ನನ್ನ ಹೆಸರು ಚರಣ್.ಡಿ. ಅಂಕಲ್, ನಿಮ್ ತಲೆ ಯಾಕೆ ಖಾಲಿ ಇದೆ? ಸಿಹಿ, ಕೂದಲಿಲ್ಲ ಅಷ್ಟೇ. ನಿನ್ನೆ ಯಬಾಳ್ ಆಫೀಸಿಂದ ಬಂದಿರೋ ಫೈಲ್ಸು ನೋಡ್ಕೋ. ತಗೊಳ.
ತಗೊಳ್ಳೋ. ನಾನಾ? ಹ್ಞೂ, IIM ಟಾಪರ್, ಗೋಲ್ಡ್ ಮೆಡಲಿಸ್ಟ್ ಇನ್ ಫೈನಾನ್ಸ್ ನೀನೇ. ಏಯ್, ನೀನು ಅವನ್ನ ಗೇಲಿ ಮಾಡ್ತಿದ್ಯೋ ನನ್ನ ಗೇಲಿ ಮಾಡ್ತಿದ್ಯಾ? ಇಬ್ಬರು ಸೇರಿಸಿ ಗೇಲಿ ಮಾಡ್ತಿದ್ದಂತ ಸುರಿ. ಗೋಲ್ಡ್ ಮೆಡಲಿಸ್ಟ್ ಅಂತ ನನ್ನನ್ನು ಒತ್ಸಿದ್ ನಿನ್ನ. ಯಾಕ ಬಡವಾ? ಹೇಗಿದ್ರು ಭಾರ್ಗವಿ ಚಿಕ್ಕಿ ನೋಡಿರ್ತಾರೆ, ಮತ್ ನಾನೇನ್ ನೋಡೋದು ಇದನ್ನ? ರಾಮ್, ಏನು ಇಲ್ಲಿ ನೋಡಲಿ, ಇದ್ಯಾಕೋ ಸರಿ ಅನಿಸ್ತಾ ಇಲ್ಲ ಕಣೋ. ಇಟ್ಸ್ ಫ್ಲಾಟ್ ಅಮೌಂಟ್. ಪೇಪರ್ಗಳ ಮಧ್ಯೆ ಕ್ಯಾಶುವಲ್ ಆಗಿ ಇಟ್ಟಂಗಿದೆ. ಆಸ್ ಇಫ್ ಬೇರೆ ಪೇಪರ್ಗಳಿಗೆ ಸೈನ್ ಮಾಡ್ತಾ ಇದಕ್ಕೂ ಸೈನ್ ಬೀಳಲಿ ಅಂತ. ಇದನ್ನ ಕಳ್ಸಿರೋ ಉದ್ದೇಶ ಚೆಕ್ ಮಾಡಲೇಬೇಕು. ಇದನ್ನ ಚಿಕ್ಕಿ ತಾನೇ ತರಿಸಿರೋದು, ಅವ್ರಿಗೆ ಗೊತ್ತಿರುತ್ತೆ. ಅವ್ರನ್ನೇ ಕೇಳ್ತೀನಿ ಬಿಡು. ಸುಮ್ಮನೆ ಇರೋ. ಅವಳು ಇದನ್ನೆಲ್ಲ ನೋಡ್ಕೊಂಡು ಸಾಕಾಗಿದೆ. ನೀನು ಬದ್ದಿದ್ದೀಯ ಅಂತ ನಿನಗೆ ಜವಾಬ್ದಾರಿ ಕೊಟ್ರೆ ಮತ್ತೆ ತಿರ್ಗಾ ಅವಳಿಗೆ ಕೆಲಸ ಕೊಡೋಕೆ ನೋಡ್ತಿದ್ಯಲ್ಲ. ಭಾರ್ಗವಿ ಚಿಕ್ಕಿ ಅವ್ರ ಕಣ್ ತಪ್ಪಿಸಿ ಇದೆಲ್ಲ ಆಗಿದೆ ಅಂತಂದ್ರೆ ಅವ್ರಿಗೂ ಒಂದು ಮಾತು ಹೇಳೋದು ಒಳ್ಳೇದಲ್ವಾ? ಅವಳು ಕಣ್ ತಪ್ಪಿಸ ಇದೆಲ್ಲ ನಡೆದಿರೋದು. ಇಲ್ಲ ಅಂತಂದ್ರೆ ಇಷ್ಟೊತ್ತಿಗಾಗಲೇ ನನ್ನ ಗಮನಕ್ಕೆ ತಂದಿರೋಳು. ನೀವೇ ಜವಾಬ್ದಾರಿ ತಗೊಂಡು ಆ ಮೋಸ್ಕಾರನ ಕಂಡುಹಿಡಿಬೇಕು. ಯಾರೇ ಆದರೂ ಪರವಾಗಿಲ್ಲ, ಸುಮ್ಮನೆ ಬಿಡಬಾರ್ದು. ಸೂರಿ, ನಾವು ಇವಾಗ ಏನೇ ಮಾಡಕ್ ಹೋದ್ರು ಚಾಪೆ ಕೆಳಗೆ ಕಳ್ಳಾಟ ಆಡ್ತಿರೋರು ರಂಗೋಲಿ ಕೆಳಗೆ ನುಸಿತಾರ ಅಷ್ಟೇ. ಅಷ್ಟು ಸುಲಭ ಅಲ್ಲ. ಕರೆಕ್ಟ್. ನಮ್ ಕೆಲಸ ಆಗ್ಬೇಕಂದ್ರೆ ನಾವಾಗಿರ್ಬಾರ್ದು. ಅರ್ಥ ಆಗಂಗೆ ಹೇಳಪ್ಪ. ಈಗ ಆಫೀಸಲ್ಲಿ ನಾರ್ಮಲ್ ಎಂಪ್ಲಾಯ್ ತರ ಇದ್ದು ಅವ್ರು ಯಾರು ಅಂತ ಕಂಡುಹಿಡಿಬೇಕು. ಅದು ಹೇಗೋ ಆಗುತ್ತೆ. ಈಗಾಗಲೇ MD ಬದಲಾಗ್ತಿದ್ದಾರೆ ಅಂತ ನಾನು ಅನೌನ್ಸ್ ಮಾಡಿದ್ದೀನಿ. ಆ ಚೇರ್ ಮೇಲೆ ಕೂತ್ಕೊಳ್ಳೋಕೆ ಒಂದು ಪ್ರಾಣಿ ಬೇಕಲ್ಲ. ತಾತ ಮೊಮ್ಮಗ ಇಬ್ರು ಸೇರಿ ನನ್ನನ್ನು ಸಿಗಾಕ್ಸಕ್ ನೋಡ್ತಿದ್ದೀರಾ? ಈ ಆಟಕ್ಕೆ ನಾನಿಲ್ಲ. ಅಶೋಕ, ಇದು ನಿನ್ ಕಂಪನಿ, ನಿನ್ ಕರ್ತವ್ಯ. ಏನ್ ತಾತ? ಪರ್ಫೆಕ್ಟ್. ಅಷ್ಟೇನಾ ಅಥವಾ ಇನ್ನೇನಾದ್ರೂ ಇದೆಯಾ ನಿಮ್ ತಾತ ಮೊಮ್ಮಗಂದು? ಇಷ್ಟಕ್ಕೆ ಸಾಕು ಅಂದ್ರೆ ಹೆಂಗೋ. ಇನ್ನು ನಾಳೆ ಇದೆ, ವೇಟ್ ಅಂಡ್ ವಾಚ್. ಅಯ್ಯೋ ದೇವ್ರೆ, ಏನೇನೋ ಪ್ಲಾನ್ ಮಾಡ್ತಾ ಇದಾರಲ್ಲ ಇವರು. ಮೊದಲು ಹೋಗಿ ಈ ವಿಷಯನ ಅಕ್ಕಂಗೆ ಹೇಳಲೇಬೇಕು. ಶ್ವೇತಾ, ರಾಮ್ಗೆ ಕ್ಯಾರೆಟ್ ಹಲ್ವಾ ಅಂದರೆ ಇಷ್ಟ. ಮೆನುಲಿ ಅದನ್ನು ಆ್ಯಡ್ ಮಾಡು. ಓಕೆ ಮ್ಯಾಮ್. ಅಕ್ಕ 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 ಅಕ್ಕ, ನೀವಿಲ್ಲಿ ಅವನಿಗೋಸ್ಕರ ಅವನಿಗೆ ಇಷ್ಟವಾಗಿರೋ ಅಡುಗೆ ಮಾಡಿಸ್ತಿದ್ದೀರಾ. ಅವನು ಊಟಕ್ಕೆ ಇರೋದಿಲ್ಲ, ಆಫೀಸಿಗೆ ಹೊರಟು ನಿಂತಿದ್ದಾನೆ. ಆಫೀಸು, ಫೈಲ್ಸು, ಇವತ್ತಿಂದನೇ ಕೆಲಸ ಶುರು ಮಾಡೋಣ ಅಂತ ಮಾತಾಡ್ಕೊಳ್ತಿದ್ರು. ಪೂರ್ತಿ ಕೇಳಿಸ್ಕೊಳ್ಳಿಲ್ವಾ? ಅಯ್ಯೋ, ನಿಮಗೆ ತಿಳಿಸೋಣ ಅಂತ ಓಡ್ ಬಂದೆ. ಪೂರ್ತಿ ತಿಳ್ಕೊ ಹೋಗು. ಸರಿ ಅಕ್ಕ. ಸೂರ್ಯ, ಏನ್ ಸೂರ್ಯ ನಿಂತ್ಕೊಂಡು ಮಜಾ ತಗೊಂತಿದ್ಯಾ? ನೋಡು, ಗೋಲ್ಡ್ ಮೆಡಲ್ ತಗೊಳೋದು ಬೇರೆ, ಆಫೀಸ್ ನಿಭಾಯಿಸೋದು ಬೇರೆ. ಇದೆಲ್ಲ ನನ್ನ ಕೈಲಿ ಆಗಲ್ಲ. ಏನು? ನಿನ್ನ ಮೇಲೆ ಆಣೆ ಮಾಡ್ತಿದ್ದೀನಿ. ಇನ್ಮೇಲೆ ನಾನು ಹೇಳ್ದಂಗೆ ಮಾಡ್ತೀಯ ಅಷ್ಟೇ. ಸೆಲ್ಫಿಶ್ ಸೂರಿ, ನೀನು ಸೆಲ್ಫಿಶ್. ನೋಡು ನೋಡು, ಈ ವಯಸ್ಸಲ್ಲಿ ಆಣೆ ಪ್ರಮಾಣ ಮಾಡಂಗ್ ಮಾಡ್ತಿದ್ಯಾ ತಾತನ? ಮನ್ಸಾಕ್ಷಿ ಇಲ್ವೇನೋ ನಿಂಗೆ? ತಾತ ನೀವೇನ್ ಟೆನ್ಷನ್ ಮಾಡ್ಕೊಬೇಡಿ, ನೀವ್ ಹೇಳ್ದಂಗೆ ಕೇಳ್ತಾನೆ. ಪಾಪ ಕಣೋ ತಾತ, ತಗೋ. ಹೋಗಿ ಹೋಗಿ ನಿಮ್ಮಿಬ್ಬರ ಹತ್ರ ತಗ್ಲಾಕೊಂಡಿದ್ದೀನಲ್ಲ. ಇಲ್ಲೇನಮ್ಮ ಮಾಡ್ತಾ ಇದೀಯಾ? ಮಾವಯ್ಯ, ಅದು ಇಯರಿಂಗ್. ಏನು? ಅದೇ ಕಿವಿಗೆ ಹಾಕೋತಾರಲ್ಲ ಅದು. ಓ, ಓಲೆ. ಹಾ, ಅದೇ ಅದು ಇಲ್ಲೆಲ್ಲೋ ಕಳ್ದೋಗಿತ್ತು.
ಇಲ್ಲಿ ಜಾಸ್ತಿ ಬೆಳಕಿಲ್ಲಮ್ಮ, ಸಿಕ್ಕಲ್ಲ. ಹಾಲ್ನಲ್ಲಿರುತ್ತೆ, ಹೋಗಿ ಹುಡ್ಕಮ್ಮ. ಸರಿ ಮಾವಯ್ಯ. ಮಾವಯ್ಯ ತಮಾಷೆ ಮಾಡ್ತಿದ್ದೀರಾ ಮಾವಯ್ಯ? ಹೋಗಿ ಹುಡ್ಕು ಹುಡ್ಕು. ಸರಿ ಮಾವಯ್ಯ. ಅಕ್ಕ ಅದು ಹೋಗು, ಇಯರಿಂಗ್ಸ್ ಹುಡ್ಕೋ ಹೋಗು. ತಲೆಯಲ್ಲಿ ಜಾಸ್ತಿ ಬುದ್ಧಿ ಇರಬಾರ್ದು ಅಂತ ಇವಳನ್ನ ಹುಡುಕೊಂಡು ತಂದೆ. ಇದಕ್ಕೆ ತಲೆನೇ ಇಲ್ಲ, ಪೆದ್ದು. ಮಾವ, ಏನಮ್ಮ? ಇದೇನು ಇನ್ನೂ ಬಂದು 2 ದಿವಸ ಆಗಿಲ್ಲ, ಆಗ್ಲೇ ಆಫೀಸ್ಗೆ ಹೊರಟು ನಿಂತಿರೋ ಹಾಗಿದೆ. ಎಸ್ ಟಿಕೆ, ತಾತನೇ ಆರ್ಡರ್ ಮಾಡಿದ್ದು. ಮಾವ ಈಗ ತಾನೇ ಬಂದಿದ್ದಾನೆ, ಒಂದು 4 ದಿನ ರೆಸ್ಟ್ ಮಾಡ್ಬೋದಲ್ಲ? ಹೋಗ್ಲಿ ಬಿಡಮ್ಮ, ಫಾರಿನ್ಗೆ ಹೋಗಿ ಏನೇನೋ ಕಲ್ತ್ಕೊಂಡು ಬಂದಿದ್ದಾನೆ. ಇಲ್ಲಿನ ರೀತಿ ನೀತಿನ ಹೋಗಿ ನೋಡ್ಕೊಂಡು ಬರಲಿ. ಅಯ್ಯೋ ಮಾವ, ಅದು ಹಾಗಲ್ಲ, 1 ನಿಮಿಷ ಬೇಕು. ಅಯ್ಯೋ ಮಾವ, ಹೆಣ್ಣು ಮನೆಯವ್ರಿಗೆ ಇವತ್ತು ಬರೋದಕ್ಕೆ ಹೇಳಿದ್ದೆ. ಅವನಿಗೆ ಗೊತ್ತಾದ್ರೆ ಹಾಗೆ ಕಳಿಸ್ಕೊತಾನೆ ಅಂತ. ಅವನಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಎಲ್ಲನೂ ಅರೇಂಜ್ ಮಾಡ್ತಿದ್ರೆ ನೀವು ಅವನನ್ನು ಆಫೀಸ್ಗೆ ಕಳಿಸ್ತಿದ್ದೀರಾ? ಈ ವಿಷಯ ನಂಗೆ ಗೊತ್ತಿರ್ಲಿಲ್ವಲ್ಲಮ್ಮ. ತಾತ, ಚಿಕ್ಕಿ, ನೀವಿಬ್ರು ಮೀಟಿಂಗ್ ಮುಂದುವರಿಸಿ, ನಂಗೆ ಆಫೀಸ್ ಲೇಟ್ ಆಗ್ತಿದೆ, ನಾ ಹೋಗಿ ಬರ್ತೀನಿ. ರಾಮ್ ಮಾವ. ಏ ರಾಮ, ಅದೇ ತಾತ, ನೀವೇನು ಯೋಚನೆ ಮಾಡಬೇಡಿ, ನಾನು ಅಶೋಕ್ ಎಲ್ಲ ನೋಡ್ಕೋತೀವಿ. ಅಶೋಕ ನಡಿ. ರಾಮ್ ಮಾವಯ್ಯ, ಏನು ಸುಮ್ಮನೆ ನಿಂತಿದ್ದೀರಲ್ಲ, ಏನಾದರೂ ಹೇಳಿ ನಿಲ್ಲಿಸಿ. ಹೊರಟಿರೋರ್ನ ಹೇಗಮ್ಮ ತಡೆಯೋದು? ಅವ್ನು ಹೋಗ್ಲಿರು, ಆಮೇಲೆ ಏನಾದರೂ ಮಾಡೋಣ. ಗುಡ್ ಮಾರ್ನಿಂಗ್ ಮೇಡಮ್. ಬ್ಯಾಡ್ ಮಾರ್ನಿಂಗ್ ಫಾರ್ ಯು. ಯಾಕೆ ಮೇಡಮ್? ರೀ, ಹೇಳಿದ್ದು ಒಂದು ಕೆಲಸ, ಅದನ್ನು ನೆಟ್ಟಿಗೆ ಮಾಡಲಿಲ್ವಲ್ರಿ ನೀವು? ಫೈಲ್ನ ಯಾರಾದರೂ ಆರ್ಡಿನರಿ ಎಂಪ್ಲಾಯಿ ಕೈಯಲ್ಲಿ ಕೊಟ್ಟು ಕಳಿಸಿ ಅಂತಂದೆ, ಆದರೆ ನೀವು ಮಾಡಿದ್ದೇನು? ಅಲ್ಲ ಮೇಡಮ್, ನಾನು ಇವತ್ತಿನಿಂದ ಹೆಬ್ಬಾಳ ಆಫೀಸ್ಗೆ ಈ ಮನೆ ಮಗ ಬರ್ತಿದ್ದಾನೆ, ಮಾವಯ್ಯನ ಮುದ್ದು ಮೊಮ್ಮಗ. ಓಕೆ ಮೇಡಮ್, ಓಕೆ ಮೇಡಮ್. ಟ್ರೀಟ್ ಹಿಮ್ ವೆಲ್. ಇನ್ಮೇಲೆಲ್ಲ ಆಫೀಸ್ ಕೆಲಸನ ಅವನೇ ನೋಡ್ಕೋತಾನೆ. ಬಿ ಕೇರ್ಫುಲ್. ಓಕೆ ಮೇಡಮ್, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ನಾನು ನೋಡ್ಕೊಳ್ತೀನಿ. ನಾನು ಮೊದಲನೇ ಸಲ ಅವ್ರನ್ನ ನೋಡ್ತಾ ಇರೋದು. ವಿ ಆರ್ ಸೋ ಗ್ಲಾಡ್ ಟು ಹ್ಯಾವ್ ಹಿಮ್ ಹಿಯರ್. ನೋಡಿ, ಓವರ್ ಆ್ಯಕ್ಟ್ ಮಾಡಬೇಡಿ. ಆಯ್ತು ಮೇಡಮ್, ಅವ್ರು ಕೇಳೋ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡ್ತೀನಿ. ನಿಮ್ಮ ಉತ್ತರ ಅವನಿಗೆ ಸಮಾಧಾನ ಕೊಡದೆ ಹೋದರೂ ಪರವಾಗಿಲ್ಲ. ಅವನಿಗೆ ಅಕಸ್ಮಾತ್ ಏನಾದರೂ ಡೌಟ್ ಬಂತು ಅಂದರೆ ನಿಮ್ಮ ಕೆಲಸ ಹೋಗೋದಂತೂ ಗ್ಯಾರಂಟಿ ಕಣ್ರಿ. ಇಲ್ಲ ಮೇಡಮ್, ನಾನು ನೋಡ್ಕೊತೀನಿ. ದೇಸಾಯಿ ಸಾಹೇಬ್ರು ಮೊಮ್ಮಗ ಮೊಟ್ಟ ಬದಲೋ ಬಾರಿಗೆ ಆಫೀಸ್ ಬರ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಇಂಪ್ರೆಸ್ ಮಾಡಲೇಬೇಕು. ಗಣೇಶ, ಗಣೇಶ, ಎದುರಿಸ್ಬೇಡವೋ, ಗೂಬೆ ಮುಂಡೆದೆ. ಏನಾದ್ರೂ ಬೇಕಿತ್ತ ಸರ್? ಒಂದು ಹೇಳೋವರೆಗೂ ಸ್ವಲ್ಪ ತಡ್ಕೊಳ್ಳೋ. ಹೋಗಿ ಒಂದು ದೊಡ್ಡ ಬೊಕ್ಕೆ ತಗೊಂಬ. ದೊಡ್ಡದು ಅಂದ್ರೆ ಬರೀ ದೊಡ್ಡದಲ್ಲ, ನೋಡಕ್ಕೂ ಚೆನ್ನಾಗಿರ್ಬೇಕು. ಕಾಸ್ಟ್ಲಿ ಬೊಕ್ಕೆ ತಗೊಂಬ, ಆಯ್ತಾ? ಓಕೆ ಸರ್. ಏಯ್, 1 ಸೆಕೆಂಡ್. ವೆಲ್ಕಮ್ ಬಾಸ್. ಪ್ಲೀಸ್. ನನ್ನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಿದ್ದೆ. ವೇಟ್ ಎ ಸೆಕೆಂಡ್. ಇವಾಗೇನೋ ಸೂರ್ಯಪ್ರಕಾಶ್ ದೇಸಾಯಿ ಅವರ ಚೊಚ್ಚಲ ಮೊಮ್ಮಗ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್. ಹೇಗಿರ್ಬೇಕು ಗೊತ್ತಾ? ಜಸ್ಟ್ ವೇಟ್. ಲೋ 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 ಆಡ ಕಣ ಲೋ, ಜೊತೆಲ್ಲ ಬಿಸಿ ಆಗ್ತಾ ಇದೆ. ಗುಡ್ ಬಾಯ್. ಇವತ್ತಿಂದ ನಾನ್ ನಿನ್ನ ಹಂಬಲ್ ಸೆಕ್ರೆಟರಿ. ಇನ್ ಮುಂದೆ ನೀನೇ ಬಾಸು, ನಾನೇ ಸೆಕ್ರೆಟರಿ. ಪರ್ಫೆಕ್ಟ್ ಆಗಿದೆ. ನೀನು ಕಾಮನ್ ಎಂಪ್ಲಾಯ್ ಅನ್ನೋದು ಓಕೆ, ಆದರೆ ನಾನು ಬಾಸ್ ಬೇಡ ಕಣೋ. ಈ
ಬಾಸ್ ಪೊಸಿಷನ್ ಇಂದ ನಾನು ಈಗಲೇ ರಾಜೀನಾಮೆ ಕೊಡ್ತಾ ಇದ್ದೀನಿ. ಕಾಲಿಟ್ಟಾಯ್ತು, ರಾಜಯೋಗ ಮಾತೇ ಇಲ್ಲ. ರಾಮ್, ನಾನು ನೀನು ಫ್ರೆಂಡ್ಸ್ ಅಷ್ಟೇ. ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರ್ಬೇಕು ಕಣೋ. ಬೇಡ ಕಣೋ ಪ್ಲೀಸ್. ಸರಿ ಬಾ. ಸೀತಾ, ಇವನೇ ಯಾಕೆ ಅವನಾಗಿರ್ಬಾರ್ದು? ನನ್ನ ಕೋಟ್ಯಾಧೀಶ್ವರ ರಾಜ್ಕುಮಾರ ಈಗ ಬರ್ತಿರೋ ಬಾಸ್ ಆಗಿದ್ರೆ ದೊಡ್ಡ ಬಾಸ್ ಮೊಮ್ಮಗ ಫಾರಿನ್ ಇಂದ ಬರ್ತಾ ಇದ್ದಾನಂತೆ. ಈ ಸಿಂಗಲ್ ಅಂತೆ ಕಣೆ. ಅವನ್ಗೆಲ್ಲೇ ಓಡಾಡ್ಬೇಕಾದ್ರೂ ಪ್ರೈವೇಟ್ ಜೆಟ್ಟು ಹೆಲಿಕಾಪ್ಟರ್ಲೇ ಓಡಾಡ್ತಾನಂತೆ. ಹೆಲಿಕಾಪ್ಟರ್ ಎಂತ ರಾಜ್ಯೋಗ ಅವನು. ಸಿಹಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? 1 to 100 ಬರೀ ಹೋಗ್ಬೇಗ. ಇಲ್ಲಿರೋರು ಯಾರಿಗೂ ಅವನ ಬಗ್ಗೆ ಏನು ಗೊತ್ತಿಲ್ಲ ಕಣೆ. ಚರಂಡಿಗೆ ದೊಡ್ಡ ಬಾಸ್ ಮೊಮ್ಮಗನ ಬಗ್ಗೆ ಏನಾದ್ರೂ ಒಂದು ವಿಷಯ ಗೊತ್ತಿರುತ್ತೆ. ನಾನು ಕೇಳ್ಕೊಂಬರ್ತೀನಿ, ಆಯ್ತಾ? ಮೇಡಮ್, ಮ್ಯಾನೇಜರ್ ಕರಿತಾ ಇದ್ದಾರೆ. ಇಲ್ಲೊಬ್ರಿಗೆ ಯಾವ ವಿಷಯಕ್ಕೂ ಎಕ್ಸೈಟ್ಮೆಂಟೇ ಇಲ್ಲ, ಇನ್ನೀನು ಎಲ್ಲದಕ್ಕೂ ಎಕ್ಸೈಟ್ ಆಗ್ತೀಯ. ನನ್ನ ಕರ್ಮ. ಯಾಕೆ ಅಂತ ಏನಾದರೂ ಹೇಳಿದ್ರಾ? ಇಲ್ಲ ಮೇಡಮ್, ನಿಮ್ಮನ್ನು ಕರೆ ಕೇಳಿದ್ರು. ಸಿಹಿ, ಗಲಾಟೆ ಮಾಡಬೇಡ. ಅದನ್ನ ಬರೆದು ಬುಕ್ಸು, ನಾನು ಬೇಗ ಬಂದ್ಬಿಡ್ತೀನಿ. ಪ್ರಿಯಾ, ಸ್ವಲ್ಪ ನೋಡ್ಕೊ. ಅಮ್ಮ ಯಾಕೆ ಭಯ ಪಟ್ಕೊಂಡು ಹೋದ್ರು? ಏನಾದ್ರೂ ಪನಿಷ್ಮೆಂಟ್ ಕೊಡ್ತಾರಾ? ನಿಮ್ಮಮ್ಮ ಆಫೀಸಲ್ಲೇ ಬೆಸ್ಟ್ ಎಂಪ್ಲಾಯಿ, ಅವಳಿಗೆ ಯಾರೂ ಪನಿಷ್ಮೆಂಟ್ ಕೊಡಲ್ಲ. ಏನ್ ಸರಿನೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಸಿಂಹಾಸನದ ಮೇಲೆ ರಾಮನ್ ಚಪ್ಪಲಿ ಇತ್ತೆ ಹೊರತು ಬರ್ತಾ ಇರಲಿಲ್ಲ. ಸೂರಿ ನೀನು ಇಲ್ಲದೆ ಹೋಗಿದ್ದಿದ್ರೆ ಈ ಅಶೋಕ ಇವತ್ತಿರ್ತಿರ್ಲಿಲ್ಲ. ಅನಾಥನಿಗೆ ಅನ್ನ ಕೊಟ್ಟು ಮನೆ ಮಗನ ಥರ ಸಾಕಿದ್ದೀರ. ನನ್ನ ಯೋಗ್ಯತೆಗೂ ಮೀರಿ ನನಗೊಂದು ಬದುಕು ಸಿಕ್ಕಿದೆ. ತಮಾಷೆಗೂ ನಾನು ಬಾಸ್ ಪೊಸಿಷನಲ್ಲಿ ಕೂತ್ಕೊಳ್ಳೋ ತಪ್ಪು ಮಗ, ಬೇಡ ಕಣೋ. ಇಷ್ಟು ದಿನ ತಾವು ಇದನ್ನ ತಮಾಷೆ ಅಂತ ಅನ್ಕೊಂಡಿದ್ರ? ತಟ್ಬಿಡ್ತೀನಿ ಮಗನೇ, ಅನಾಥ ಅಂತೆ. ಇನ್ನೊಂದ್ಸಲ ನಿನ್ ಬಾಯಲಿಂದ ಪದ ಬಂದ ನೋಡಿ ಚೆನ್ನಾಗಿರಲ್ಲ. ನೀನನ್ ಭರತ ಅಲ್ಲ, ಲಕ್ಷ್ಮಣ. ನಡೆಯೋ ಸುಮ್ನೆ. ನನ್ ಕೈಲಿ ಆಗಲ್ಲ ಕಣೋ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ. ನಾನ್ ಬೆಂಗಳೂರು ಬರೋದಕ್ಕೆ ಒಪ್ಕೊಂಡಿಲ್ವಾ? ನೀನು ಹಂಗೆ ಇದನ್ನ ಒಪ್ಕೋ, ಸಿಂಪಲ್. ನೋಡ, ನಮ್ಮ ಒಳಗಿನ ಕಳ್ಳನ್ ಕಂಡಿಡಿಬೇಕು ಅಂದ್ರೆ ನಾವು ಅವರಲ್ಲಿ ಒಬ್ರಾಗಿದ್ರೆ ಮಾತ್ರ ಕಂಡಿಡಿಯೋದಕ್ಕೆ ಸಾಧ್ಯ. ಆ ಫೈಲ್ ಯಾರು ತಂದು ಕೊಟ್ರು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಅವ್ರ ಮೇಲೆ ಡೌಟ್ ಪಡೋಕ್ಕೂ ಆಗ್ತಿಲ್ಲ. ಎನಿಹೌ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ನಾನು ಎಲ್ರ ತರ ಇರೋ ಒಬ್ಬ ಕಾಮನ್ ಎಂಪ್ಲಾಯ್ ತರ ಇರಬೇಕು. ಸೊ ಫ್ರಮ್ ನೌ ಆನ್ ಯು ಆರ್ ಮೈ ಬಾಸ್. ಓಕೆ ಬಾಸ್? ಬಾಸ್ ಕಣಪ್ಪ ನೀನು. ಚೇಂಜ್ ಯರ್ ಎಕ್ಸ್ಪ್ರೆಷನ್, ಸ್ಮೈಲ್. ಗುಡ್ ಬಾಸ್. ರಾಮನ್ ಕೈಯಿಂದಾನೆ ಪಟ್ಟಾಭಿಷೇಕ. ನಡಿ. ಅಲ್ರಿ, ನಿಮ್ಮ ಮಗುನ ಆಫೀಸ್ ಕರ್ಕೊಂಬರೋದಕ್ಕೆ ಬೇರೆ ದಿನ ಸಿಕ್ಕಿರ್ಲಿಲ್ವಾ? ಇವತ್ತು ಚಿಕ್ಕ ಬಾಸು ಆಫೀಸಿಗೆ ಬರ್ತಾ ಇದಾರೆ. ಇಲ್ಲಿ ಬಂದು ಇದೇನು ಆಫೀಸಾ ಪ್ಲೇ ಹೋಮ್ ಅಂತ ಕೇಳಿದ್ರೆ ನಾನು ಏನ್ರಿ ಉತ್ತರ ಕೊಡ್ಲಿ? ಸಾರಿ ಸರ್. ಇದೊಂದು ಚೆನ್ನಾಗಿ ಕಲ್ತ್ಕೊಂಡಿದ್ರ. ನೆನ್ನೆ ನಿಮ್ಗೊಂದು ಫೈಲ್ ಕೊಟ್ಟೆ, ಸೈನ್ ಮಾಡಿಸ್ಕೊಂಡ್ ಬನ್ನಿ ಅಂತ. ನಾನು ಕೇಳೋವರೆಗೂ ಅಪ್ಡೇಟ್ ಮಾಡೋದಿಲ್ಲ ಮೇಡಮ್. ಇಲ್ಲಿ ನಾನು ಮ್ಯಾನೇಜರೋ ನೀವು ಮ್ಯಾನೇಜರೋ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಸಿಹಿ, ನೋಡ್ತಿದ್ದಾಳಲ್ಲ. ಚರಣ್ ಸರ್ ನನಗೆ ಬೈತಿರೋದು ಗೊತ್ತಾಗದೆ ಇರೋ ಹಾಗೆ ನಾನು ಮ್ಯಾನೇಜ್ ಮಾಡಬೇಕು. ಫೈಲ್ ಸೈನ್ ಮಾಡಿಸ್ಕೊಂಡ್ ಬಂದ್ರೇನ್ರಿ? ಇಲ್ಲ ಸರ್. ಏನ್ ಆಟ ಆಡ್ತಾ ಇದ್ದೀರಾ? ನಾನು ಅಲ್ಲಿ ತುಂಬಾ ಹೊತ್ತು ವೆಯ್ಟ್ ಮಾಡಿದೆ, ಅವ್ರು ಬ್ಯುಸಿ ಇದ್ರು ಸರ್. ಹಾಗೆ ವಾಪಸ್ ಬಂದ್ಬಿಟ್ರಾ? ಇಲ್ಲ ಸರ್, ಅಲ್ಲಿರೋ ಒಬ್ರು ಎಂಪ್ಲಾಯ್ ಹತ್ರ ನಾನು ಫೈಲ್ ಕೊಟ್ಟೆ. ಏನು, ಯಾರ ಹತ್ರನೋ ಫೈಲ್ ಕೊಟ್ಟು ಬಂದ್ರ? ಈ ಕೆಲಸ ನಿಮ್ಗೆ ಹೇಳದ್ನಲ್ಲ, ನನ್ನ ಕರ್ಮ. ಯಾರ ಹತ್ರ ಕೊಟ್ಬಿಟ್ಟು ಬಂದ್ರಿ? ಏನ್ರಿ ಅವ್ರ ಹೆಸರು? ಹೆಸರು ಹೇಳೋ ಸ್ವಾತಂತ್ರ್ಯ ಇಲ್ಲ ಸರ್. ವಾಟ್ ನಾನ್ಸೆನ್ಸ್! ಅವರು ಹಾಗೆ ಹೇಳಿದ್ರು. ನನ್ನ ಕೆಲಸದಿಂದ ತೆಗಿಬೇಕು ಅಂತ ಪ್ಲಾನ್ ಏನಾದ್ರು ಮಾಡ್ತಿದ್ರೇನ್ರಿ? ಸ್ಟಾಪ್ ದಟ್ ಬ್ಲಡಿ ಸ್ಮೈಲ್! ನಾನು ಬೈತಾ ಇದ್ರು ದತ್ತಾ ಇದ್ರಲ್ರಿ, ಹುಡುಗಾಟ ಆಡ್ತಾ ಇದ್ದೀರಾ. ಹೌ ಡೇರ್ ಯು! ಹಲೋ, ಹೌದಾ?
ಓಕೆ ಸರ್. ಇನ್ನೂ ಇಲ್ಲೇ ನಿಂತಿದ್ದೀರಾ? ಬಾಸ್ ಬಂದಿದಾರಂತೆ, ಹೋಗಿ ಕೆಲಸ ನೋಡೋಗ್ರಿ. ಸರ್ ಅದು ನೆನ್ನೆ ಫೈಲ್ ನಾನು ಗೆಟ್ ಲಾಸ್ಟ್. ಬಾಸ್ ಬೇರೆ ಬಂದಂತೆ, ಅವ್ರು ನನ್ನ ಮುಖ ಬೇರೆ ನೋಡಿಲ್ಲ. ಅವ್ರು ನನ್ನ ಗುರುತಿಡಿದೆ ಅಂದ್ರೆ ಏನ್ ಮಾಡೋದಪ್ಪ? ಇವರಿಬ್ಬರಲ್ಲಿ ಯಾರು ಬಾಸು? ಕಾಮನ್ ಸೆನ್ಸು, ಕೋಟ್ ಹಾಕೊಂಡಿರೋರೆ ಬಾಸ್. ವೆಲ್ಕಮ್ ಬಾ. ಥ್ಯಾಂಕ್ ಯು ಬಾಸ್. ಪ್ಲೀಸ್ ಕೊಡಿ. ಮ್ಯಾನೇಜರೇ ನಂಬಿಟ. ವೆರಿ ಗುಡ್, ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ನನ್ನೇ ಬಾಸು ಅಂತ ನಂಬಿದಾನೆ ಅಂತಂದ್ರೆ ಇವ್ನು ಯಾರೋ ದಡ್ಡನ ಮಗನೇ ಇರ್ಬೇಕಣ. ಥ್ಯಾಂಕ್ ಯು ಮಿಸ್ಟರ್ ಚರಣ್.ಡಿ. ಚರಣ್.ಡಿ. ನೈಸ್ ಟು ಮೀಟ್ ಯು ಚರಂಡಿ. ಪ್ಲೀಸ್ ಕಮ್. ಬಾಸ್ ಪ್ಲೀಸ್. Attention everybody. Boss, new boss. ಸೀತಾರಾಮ ಓ ಸೀತಾರಾಮ